For 1 kilometer, you are Okay, gonna charge we gave 200 the money, baht. right? We gave the money, no? We gave you money, right? Who are you? Are you? 30, 30, 30, 30. Hotel? Please leave. Okay, are you? I will call the police. Are you? Call. Welcome this. No, first you send that fellow, then only we're gonna give everything. Okay, so No, just send him. yeah. I don't want him to stay here. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ನಾಯಕ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಐನೋ ಸ್ವಲ್ಪ ದಿನ ಆಗಿತ್ತು ನಾನು ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ, ಐ ವಾಸ್ ಲಿಟಲ್ ಬಿಸಿ. ಸೊ ಇವತ್ತು ನಾವು ಫುಕೇತಿಂದ ಕ್ರಾಬಿಗೆ ಹೋಗ್ತಾ ಇದ್ದೀವಿ. ನೀವು ಇನ್ನೂ ನಮ್ಮ ಫುಕೇತ್ ವಿಡಿಯೋ ನೋಡಿಲ್ಲ ಅಂದರೆ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ 3 days ಇನ್ ಫುಕೇತ್. ನಾವೇನೇನು ಮಾಡಿದ್ವಿ ಕಂಪ್ಲೀಟ್ ಐಟನರಿ ಇದೆ. ಫುಕೇತ್ ವಾಸ್ ಸೋ ವಂಡರ್ಫುಲ್. ಸೊ ಗೋ ಅಂಡ್ ಚೆಕ್ಔಟ್ ಗೈಸ್. ಫುಕೇತಿಂದ ಕ್ರಾಬಿಗೆ ಯು ಕ್ಯಾನ್ ಗೋ ಈದರ್ ವಯಾ ರೋಡ್ ಆರ್ ಇಲ್ಲ ನೀವು ಫೆರಿ ಕೂಡ ತೊಗೊಂಡು ಹೋಗ್ಬೋದು. ನಾವು ಬೈ ರೋಡ್ ಹೋಗ್ತಾ ಇದೀವಿ. ಸೊ ವಿ ಬುಕ್ ದ ಕ್ಯಾಬ್ ಇನ್ ಡ್ರೈವ್. ಈದರ್ ಯು ಕ್ಯಾನ್ ಬುಕ್ ಇನ್ ಗೋಜೆಕ್ ಆರ್ ಗ್ರ್ಯಾಬ್. ಸೊ ನಾವು ಇನ್ ಡ್ರೈವಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಫಾರ್ 4 of us 2000 ಬಾತ್ ಆಗಿದೆ. ಸೊ ಫಾರ್ ಸೋ ಗುಡ್. ನೀವು ರೋಡ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಐ ಸಜೆಸ್ಟ್ ನೀವು ಫುಕೇತಿಂದ ಏನಾದರೂ ಕ್ರಾಬಿಗೆ ಹೋಗೋ ಪ್ಲಾನ್ ಇದ್ರೆ ಬೈ ರೋಡ್ ಹೋಗಿ. ಇಟ್ ವಿಲ್ ಟೇಕ್ ಯು 3 hours, ಬಟ್ ದ ರೋಡ್ಸ್ ಆರ್ ಸೋ ಗುಡ್. ಸಿನರಿ ಎಲ್ಲ ಸಖತ್ತಾಗಿದೆ. ನಮ್ಗೆ ಆಕ್ಚುಲಿ ಈ ಕ್ಯಾಬ್ ಡ್ರೈವರ್ ಜೊತೆ ಸ್ವಲ್ಪ ಕಿರಿಕಾಯ್ತು, ಬಿಕಾಸ್ ನಮಗೆ ಡಾಲರ್ ಎಕ್ಸ್ಚೇಂಜ್ ಮಾಡಿಸೋದಿತ್ತು. ಸೊ ಅಲ್ಲೇ ಹೋಟೆಲಿಂದ 900 ಮೀಟರ್ ಹತ್ತತ್ರ ಮನಿ ಎಕ್ಸ್ಚೇಂಜ್ ವಸ್ದೆ. ನಾವು ಅಂದ್ವಿ ಅವನಿಗೆ ಇಲ್ಲೇ ಮನಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ನಿನಗೆ 2000 ಬಾತ್ ಕೊಡ್ತೀವಿ ಅಂತ. ಸೊ ಹಾಗೆ ಮಾಡಿ ಹೋಟೆಲಿಗೆ ವಾಪಸ್ ಬಂದಾಗ ಹಿ ಟೋಲ್ಡ್ ಇಲ್ಲ 2200 ಬಾತ್ ಕೊಡ್ಬೇಕು ನೀವು, ಬಿಕಾಸ್ ಐ ಟುಕ್ ಯು ಟು ಮನಿ ಎಕ್ಸ್ಚೇಂಜ್ ಆಸ್ ವೆಲ್ ಅಂತ. 900 ಮೀಟರ್ ಅವೇ ಇದ್ದಕ್ಕೆ ಆಸ್ ಐ ಟೋಲ್ಡ್ ಯು ಹಿ ವಾಸ್ ಆಸ್ಕಿಂಗ್ 200 ಬಾತ್ ಎಕ್ಸ್ಟ್ರಾ, ವಿಚ್ ಇಸ್ 500 rupees ಇನ್ ಆರ್ ಕರೆನ್ಸಿ. ಆಯ್ತಾ, ನಾವು ಸರಿ ಅಂದ್ಬಿಟ್ಟು ಮನಿ ಎಕ್ಸ್ಚೇಂಜ್ ಇಂದ ಅವ್ನ ಹೋಟೆಲಿಗೆ ಡ್ರಾಪ್ ಹಾಕ್ದ. ಸ್ವಲ್ಪ ಹಂಗೆ ಮಾತುಕತೆ ಎಲ್ಲ ಆಗಿ ನಾವು ಸ್ವಲ್ಪ ರ್ಯಾಶ್ ಆದ್ವಿ, ಅವರು ರ್ಯಾಶ್ ಆದ್ರು. ದೆನ್ ವಿ ಪೇ 2200 ಬಾತ್. ಆಕ್ಚುಲಿ ಪೇ ಮಾಡಾದ್ಮೇಲೆ ಐ ಕ್ಲಿಯರ್ಲಿ ಟೋಲ್ಡ್ ಹಿಮ್ ನಾನು ಇನ್ ಡ್ರೈವ್ ಅಲ್ಲಿ ಕಂಪ್ಲೇಂಟ್ ಹಾಕ್ತಿದ್ದೀನಿ ಅಂಡ್ ಐ ಹ್ಯಾವ್ ರೆಕಾರ್ಡೆಡ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಡನ್ ಟು ಅಸ್. ಹಂಗೆಲ್ಲ ಆದ್ಮೇಲೆ ಅವನು ಸ್ವಲ್ಪ ರ್ಯಾಶ್ ಆಗಿ ಹೋಟೆಲ್ ರಿಸೆಪ್ಷನಿಸ್ಟ್ ಹತ್ರ ನಾವು ಚೆಕ್ ಇನ್ ಮಾಡ್ಬೇಕಾದ್ರೆ ಹಿ ಕೇಮ್ ಅಂಡ್ ಹಿ ಟೋಲ್ಡ್ ಟೇಕ್ ದೇರ್ ಪಾಸ್ಪೋರ್ಟ್ಸ್ ಹಂಗೆ ಹಿಂಗೆ ಅಂತೆಲ್ಲ ಥೈ ಲ್ಯಾಂಗ್ವೇಜ್ ಅಲ್ಲಿ ಏನೋ ಹೇಳ್ತಾ ಇದ್ದ ಅವ್ರಿಗೆ. ದೆನ್ ವಿ ಅಂಡರ್ಸ್ಟುಡ್. ನಾವ್ ಅದಕ್ಕೆ ಅಂದ್ವಿ ಇವನ್ನ ಕಳ್ಸೋ ತನಕ ನಾವ್ ಇಲ್ಲಿ ಚೆಕ್ ಇನ್ ಮಾಡಲ್ಲ, ನಾವಿಲ್ಲಿ ಏನೋ ನಿಮ್ದು ಕಸ್ಟಮರ್ಸ್, ಯು ಹ್ಯಾವ್ ಟು ಟ್ರೀಟ್ ಅಸ್ ವೆಲ್. ಸೊ ಹೋಟೆಲ್ದವ್ರು ಆಕ್ಚುಲಿ ಇಂಟರ್ಫಿಯರ್ ಆಗಿರ್ಲಿಲ್ಲ ಅಂಡ್ ಯುನೋ ಅವನ್ನ ಹಂಗೆ ಕಳ್ಸಿದ್ರು. And if you are asking for a passport, I'm gonna call complaint. Lodge the complaint to the police. จากนี้ไปตรงไหนก็แล้วแต่มันเริ่มต้น200อยู่แล้ว For 1 kilometer, you are Okay, gonna charge we gave the 200 money, baht. right? We gave the money, no? We gave you money, right? Who are you? Are you? 30, 30, 30. Hotel? Please leave. Okay, are you? I will call the police. Are you? Call. Welcome this. No, first you send that fellow, then only we're gonna give everything. Okay, so No, just send him. yeah. I don't want him to stay here. ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ದ ಓನ್ಲಿ ಬೆಸ್ಟ್ ಪಾರ್ಟ್ ವಾಸ್ ನಮ್ಮ ಹೋಟೆಲ್ ಮಾತ್ರ ಸಖತ್ತಾಗಿದೆ. ಐ ಮೀನ್ ಯು ಕ್ಯಾನ್ ಸಿ ಅರೌಂಡ್ ಹಿಯರ್, ತುಂಬಾ ಚೆನ್ನಾಗಿದೆ ಹೋಟೆಲ್. ಎವ್ರಿ ರೂಮ್ ಹ್ಯಾಸ್ ಲೈಕ್ ಆಕ್ಸೆಸ್ ಟು ಸ್ವಿಮ್ಮಿಂಗ್ ಪೂಲ್ ಅಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಫೂಫು ಬೀಚ್ ಹೋಟೆಲ್ ಇನ್ ಕ್ರಾಬಿ. ಇನಿಷಿಯಲಿ ಐ ವಾಸ್ ಲಿಟಲ್ ಡೌಟ್ಫುಲ್ ಆಯ್ತಾ ಹೆಂಗಿರತ್ತೇನೋ ಅಂತ, ಬಿಕಾಸ್ ನಾನು ಹೇಳ್ದಂಗೆ ನಾನೆಲ್ಲ ಅಗೋಡಾದಿಂದಾನೇ ಬುಕ್ ಮಾಡಿದ್ದಾಗಿತ್ತು, ಹೋಟೆಲ್ಸು, ರೆಸಾರ್ಟ್ಸ್, ಎವ್ರಿಥಿಂಗ್. ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ಲೈಕ್ ಹೆಂಗಿತ್ತು ಅಗೋಡಾದಲ್ಲಿ, ಲೈಕ್ ದ ಪಿಕ್ಚರ್ಸ್, ಎವ್ರಿಥಿಂಗ್, ಇಟ್ ಇಸ್ ಲೈಕ್ ಪಿಕ್ಚರ್ ಪರ್ಫೆಕ್ಟ್. ಅಂಡ್ ನಿಯರ್ ಬೈ ಯು ಹ್ಯಾವ್ ದಿಸ್ ಫೇಮಸ್ ಬೀಚಸ್, ಆವನಂಗ್ ಬೀಚ್, ಹಾಗೆ ಆವನಂಗ್ ಸ್ಟ್ರೀಟ್ ಇದೆ. ದೇರ್ ಆರ್ ಮೆನಿ ಹಾಸ್ಟೆಲ್ಸ್ ಟು ಪಾರ್ಟಿ. ಸೊ ದಿಸ್ ವಾಸ್ ದ ಬೆಸ್ಟ್ ಚಾಯ್ಸ್ ಇನ್ ಕ್ರಾಬಿ. ಯುನೋ ರೂಮ್ ಎಲ್ಲ ನೋಡಿದ್ರಲ್ವಾ, ಐ ಥಿಂಕ್ ಇವನ್ ಯು ಲೈಕ್ ಇಟ್, ಬಿಕಾಸ್ ರೂಮ್ಸ್ ಮಾತ್ರ ಕ್ರೇಜಿ ಆಗಿದೆ. ಹಾಗೆ ಈ ಹೋಟೆಲ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್. ನಮ್ಮ ಹೋಟೆಲ್ ಮುಂದೆ ಸ್ಕೂಟಿ ರೆಂಟಲ್ ಶಾಪ್ ಇತ್ತು. ಸೊ ವಿ ಹೈರ್ಡ್ ಅ ಸ್ಕೂಟಿ ಫ್ರಮ್ ದೇರ್. ಫುಕೇತ್ನಲ್ಲಿ ಆಲ್ರೆಡಿ ಸುಮಾರು ಸತಿ ಕಾಪ್ಸ್ ಹತ್ರ ಸಿಕ್ಕಾಕೊಂಡಿದ್ವಿ, ಆದ್ರೂ ಧೈರ್ಯ ಮಾಡಿ ಮತ್ತೆ ಸ್ಕೂಟಿ ರೆಂಟ್ ಮಾಡ್ತಿದೀವಿ ಕ್ರಾಬಿಯಲ್ಲಿ. ಐ ಆಮ್ ಜಸ್ಟ್ ಹೋಪಿಂಗ್ ಇಲ್ಲಿ ಯಾರು ಕಾಪ್ಸ್ ಇಲ್ದಿದ್ರೆ ಸಾಕು. ಹೊಸ ಊರಿಗೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬೇಕಂತಾರೆ ನಮ್ಮ ಕಡೆ ಅಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಅವರ್ ಫಸ್ಟ್ ಡೆಸ್ಟಿನೇಷನ್ ಇನ್ ಕ್ರಾಬಿ ಗೈಸ್. ಇಟ್ಸ್ ಅ ಫೇಮಸ್ ಟೆಂಪಲ್. ಸೊ ಇಲ್ಲಿಂದ ಅಂದ್ರೆ ನಮ್ಮ ಹೋಟೆಲಿಂದ 1 hour ಆಗುತ್ತೆ ಸ್ಕೂಟಿಯಲ್ಲಿ. ಸದ್ಯಕ್ಕೆ ಸಖತ್ ಬಿಸಿಲಿದೆ, ನೋಡಬೇಕು. ಸಮ್ ಹೌ ವಿ ಆರ್ ಸರ್ವೈವಿಂಗ್.
Okay, here we are, guys. This is Wat Cave Koravaram Temple. I know I might be pronouncing it wrong, like definitely 100% wrong. ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಂಪಲ್ ಡೀಟೇಲ್ಸ್ ನ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಇಫ್ ಯು ವಾಂಟ್ ಟು ವಿಸಿಟ್. ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ಯಾವುದೋ ಸ್ಕೂಲ್ ಫಂಕ್ಷನ್ ನಡೀತಿದೆ ಇಲ್ಲಿ. ಲೈಕ್ ಕಿಡ್ಸ್ ಆರ್ ಡಾನ್ಸಿಂಗ್, ಪೀಪಲ್ ಆರ್ ಸಿಂಗಿಂಗ್, ಎಲ್ಲರೂ ಗ್ಯಾದರ್ ಆಗಿದ್ದಾರೆ. ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್, ನನಗೆ ಈ ಥೈಲ್ಯಾಂಡಲ್ಲಿ ಎಲ್ಲೇ ಮ್ಯೂಸಿಕ್ ಕೇಳಿದ್ರು ಒಂದೇ ಥರ ಮ್ಯೂಸಿಕ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬ್ಯಾಂಕಾಕಲ್ಲಿ ಸೆಕೆಂಡ್ ಡೇ ವಿ ವೆಂಟ್ ಟು ದಿಸ್ ಕ್ರೂಸ್ ಡಿನ್ನರ್. ದೇರ್ ಆಲ್ಸೋ ದೇ ಹ್ಯಾಡ್ ದಿಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್. ಅಲ್ಲೂ ಇದೇ ಥರ ಮ್ಯೂಸಿಕ್ ಕೇಳ್ತು ನನಗೆ. ಆಮೇಲೆ ಇವತ್ತು ಕೂಡ ಇವ್ರು ಡಾನ್ಸ್ ಮಾಡ್ತಿದ್ದಾರೆ. ಐ ಆಮ್ ಫೀಲಿಂಗ್ ಇಟ್ಸ್ ದ ಸೇಮ್ ಮ್ಯೂಸಿಕ್. ಲೈಕ್ I don't know whether the tune is something like that or ನಂದೇ ಕಿವಿ ಪ್ರಾಬ್ಲಮ್ಮು, ನನಗೆ ಗೊತ್ತಿಲ್ಲ. ಸೊ ನೀವೇನಾದರೂ ಮೊದಲು ಥೈಲ್ಯಾಂಡ್ಗೆ ಹೋಗಿದ್ದು, ಈವನ್ ಇಫ್ ಯು ಹ್ಯಾಡ್ ಫೆಲ್ಟ್ ದ ಸೇಮ್, ಜಸ್ಟ್ ಲೆಟ್ ಮಿ ನೋ ಇನ್ ದ ಕಮೆಂಟ್. ಓಕೆ, ಮಕ್ಕಳಂತೂ ಚಂದ ಡಾನ್ಸ್ ಮಾಡ್ತಿದ್ದಾರೆ. ಹಾಗೆ ವಿ ಎಕ್ಸ್ಪ್ಲೋರ್ಡ್ ದ ಟೆಂಪಲ್. ಟೆಂಪಲ್ ಏನೋ ಚೆನ್ನಾಗಿದೆ, ಬಟ್ 1 hour ಎಲ್ಲ ಡ್ರೈವ್ ಮಾಡಿ ಬರೋಷ್ಟೇನು ಚೆನ್ನಾಗಿಲ್ಲ. ಸೊ ಐ ಲೀವ್ ಇಟ್ ಅಪ್ ಟು ಯು ಗೈಸ್, ಇಫ್ ಯು ವಾಂಟ್ ಟು ವಿಸಿಟ್ ಆರ್ ನಾಟ್. ನೆಕ್ಸ್ಟ್ ನಾವು ಒಳ್ಳೆ ಫುಡ್ ಎಲ್ಲಿ ಸಿಗತ್ತೆ ಅಂತ ಚೆಕ್ ಮಾಡ್ತಿದ್ವಿ. ದೆನ್ ವಿ ಫೌಂಡ್ ದಿಸ್ ರೆಸ್ಟೋರೆಂಟ್. ಇದ್ರ ಹೆಸರು ಬಂದು ಲೇಕ್ ಥೈ ರೆಸ್ಟೋರೆಂಟ್ ಅಂತ. ಐ ನೋ ಈ ನೇಮು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಹೇಳಕ್ಕೆ. ಸೊ ಅಗೇನ್ ಐ ವಿಲ್ ಗಿವ್ ಆಲ್ ದ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಈ ಹೋಟೆಲಿಗೆ ತುಂಬಾ ಒಳ್ಳೆ ರಿವ್ಯೂಸ್ ಇತ್ತು. ಸೊ ವಿ ಥಾಟ್ ಇಲ್ಲೇ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಇನ್ನೇನು ಲಂಚ್ ಎಲ್ಲ ಮುಗೀತು, ಹೋಗ್ಬೇಕನ್ನೋಷ್ಟರಲ್ಲಿ ಒಂದೇ ಸತಿ ಹೆವಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಲೈಕ್ ಬರ್ಬೇಕಾದ್ರೆ ಎಷ್ಟು ಬಿಸಿಲಿತ್ತು. ನಾವು ಇಟ್ಸ್ ಲೈಕ್ ರೈನಿಂಗ್ ಲೈಕ್ ಹೆಲ್ ಆಕ್ಚುಲಿ. ಸೊ ವಿ ಥಾಟ್ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ. ಸೀರಿಯಸ್ ಗೈಸ್, ಮಳೆ ಬಂದು ಹೋದ್ಮೇಲೆ ಎಷ್ಟು ಚಂದ ಕಾಣ್ತಿತ್ತು ಎಂಟೈರ್ ಸಿಟಿ. ಬರ್ಬೇಕಾದ್ರೆ ಯಾಕಾದ್ರೂ ಹೋಗ್ತಿದ್ದೀನೋ ಅನಿಸ್ತಿತ್ತು ನನಗೆ, ಅಷ್ಟು ಬಿಸಿಲಿತ್ತು. ನಾವು ಇಟ್ಸ್ ಫೀಲಿಂಗ್ ಸೋ ಗುಡ್. ತುಂಬ ಕಾಮ್ ಆ್ಯಂಡ್ ತುಂಬ ಪೀಸ್ಫುಲ್ ಅನ್ನಿಸ್ತಿದೆ. ಹಿಂಗೆ ವಾಪಸ್ ಹೋಗ್ಬೇಕಾದ್ರೆ ವಿ ಫೌಂಡ್ ದಿಸ್ ಅನದರ್ ಓಪನ್ ಟೆಂಪಲ್. ನಮ್ದು ಆನ್ ದ ವೇ ಟು ಹೋಟೆಲೇ ಇತ್ತು. ಆಕ್ಚುಲಿ ಇದು ನನಗೆ ಇಷ್ಟ ಆಯಿತು ಆ ಟೆಂಪಲ್ಗಿಂತ. ಸೊ ಯು ಕ್ಯಾನ್ ಸಿ ಹಿಯರ್ ದ ಸ್ಲೀಪಿಂಗ್ ಬುದ್ಧ ಆ್ಯಂಡ್ ಲೋಕಲೈಟ್ಸ್ ಆಲ್ಸೋ ಟೋಲ್ಡ್ ದ್ಯಾಟ್ ಇಲ್ಲಿ ಬುದ್ಧನ ಸಮಾಧಿ ಇದೆ ಮೇಲ್ಗಡೆ ಅಂತ. ಸೊ ಇಟ್ಸ್ ಅ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಟೆಂಪಲ್. ಯಾರೂ ಇರಲಿಲ್ಲ ಜಾಸ್ತಿ, ನಾವೇ ಜನ ಇದ್ವಿ. ಸೊ ಇದ್ರ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ. ಸಂಜೆ ನಾವು ಸನ್ಸೆಟ್ ನೋಡೋಣ ಅಂತ ದ ಮೋಸ್ಟ್ ಫೇಮಸ್ ಆವನಂಗ್ ಬೀಚಿಗೆ ಬಂದಿದ್ದೀವಿ. ಬೀಚ್ ಇಸ್ ವೆರಿ ವೆರಿ ಕಾಮ್. ಮತ್ತೊಂದು ಏನಂದರೆ, ಥೈಲ್ಯಾಂಡಲ್ಲಿ ನಾನು ನೋಡಿದಂಗೆ ಎಲ್ಲ ಬೀಚಸ್ಸಲ್ಲಿ ವ್ಯೂಸ್ ತುಂಬ ಅಂದರೆ ತುಂಬ ಕಮ್ಮಿ ಅನ್ನಿಸ್ತು ನನಗೆ ಕಂಪೇರ್ ಟು ಅವರ್ ಇಂಡಿಯನ್ ಬೀಚಸ್. ಸೊ ನಿಮ್ಗೇನಾದರೂ ಗೊತ್ತಿದ್ರೆ, ಲೈಕ್ ಯಾಕೆ ಇಲ್ಲಿ ವೇವ್ಸ್ ಕಮ್ಮಿ ಅಂತ ಏನಾದ್ರು ಗೊತ್ತಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಗೈಸ್. ಬೀಚ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ದೆನ್ ನಾಳೆ ನಮ್ಮ ಐಟನರಿ ಪ್ರಕಾರ ನಾವು ಎಮ್ರಾಲ್ಡ್ ಪೂಲಿಗೆ ಹೋಗಬೇಕಿದೆ, ವಿಚ್ ಇಸ್ ಇನ್ ಕ್ರಾಬಿ ಅಗೇನ್ ಆಫ್ ಕೋರ್ಸ್. ಸೊ ನಮ್ಮ ಹೋಟೆಲಿಂದ ಹೋಗಿ ಬರೋಕ್ಕೆ 5 hours ಏನೋ ಆಗುತ್ತೆ. ಸೊ ವಿ ಡ್ರಾಪ್ ದಟ್ ಪ್ಲಾನ್ ಬಿಕಾಸ್ ಏನು ಸುಮ್ಮನೆ ಹೋಗಿ ನ್ಯಾಚುರಲ್ ಪೂಲೇ ನೋಡೋದಲ್ವಾ ಅಂತ ಅನಿಸ್ಬಿಡ್ತು. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು 4 island ಟ್ರಿಪ್ನ ಬುಕ್ ಮಾಡ್ತಿದ್ದೀವಿ. ಸೊ 4 island ಟ್ರಿಪ್ ಕ್ರಾಬಿಯಲ್ಲೇ ಇರೋದು. ಮತ್ತೆ ಇನ್ನೊಂದು ಏನಂದ್ರೆ, ನಿಮ್ಗೆ ಏನಾದರೂ ಫಿಫಿ ಐಲ್ಯಾಂಡ್ ಟ್ರಿಪ್ಪಿಗೆ ಹೋಗ್ಬೇಕಂತಿದ್ರೆ ಐ ವುಡ್ ಸಜೆಸ್ಟ್ ಯು ಟೇಕ್ ಇಟ್ ಫ್ರಮ್ ಕ್ರಾಬಿ ಇನ್ಸ್ಟೆಡ್ ಆಫ್ ಫುಕೇತ್. ಬಿಕಾಸ್ ಫುಕೇತಿಂದ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ನಿಮಗೆ ಫಿಫಿ ಟ್ರಿಪ್ಪು, ಬಟ್ ಕ್ರಾಬಿಯಿಂದ ಸ್ವಲ್ಪ ಚೀಪ್ ಅನ್ಸುತ್ತೆ ನನಗೆ. ಬುಕಿಂಗ್ ಎಲ್ಲ ಮುಗಿಸ್ಕೊಂಡು ಬೀಚ್ ಹತ್ರ ಫೈರ್ ಶೋ ನೋಡೋಕ್ಕಂತ ವಾಪಸ್ ಬಂದಿದ್ದೀವಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಇಲ್ಲಿ. ನನಗಂತೂ ಸ್ಟಾರ್ಟಿಂಗ್ ನಿಜ ಹೆದರಿಕೆ ಆಯಿತು ಅವ್ರು ಮಾಡೋದೆಲ್ಲ ನೋಡಿ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಫೈರ್ ಶೋಗೆ ನೀವೇನು ಪೇ ಮಾಡಬೇಕಂತ ಇರಲ್ಲ. ಸೊ ಅರೌಂಡ್ 7 or 7:30 ಹಿಂಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಬೀಚ್ ಹತ್ರ. ಆವನಿಂಗ್ ಸ್ಟ್ರೀಟ್ ಮಾತ್ರ ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿದೆ. ಯು ಹ್ಯಾವ್ ಮೆನಿ ಆಪ್ಷನ್ಸ್ ಹಿಯರ್, ಲೈಕ್ ಕೆಫೇಸ್ ಬೇಕಾ, ಹಾಸ್ಟೆಲ್ಸ್, ಪಬ್ಸ್, ಯು ನೇಮ್ ಇಟ್, ದೇ ಹ್ಯಾವ್ ಎವ್ರಿಥಿಂಗ್ ಹಿಯರ್. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಮಂಕಿ ಹಾಸ್ಟೆಲ್. ಇಲ್ಲಿ ತುಂಬ ಗೇಮ್ಸ್ ಆಡಿದ್ವಿ. ದೇ ಹ್ಯಾಡ್ ದಿಸ್ ಬಿಯರ್, ಪಿಂಗ್ ಪಾಂಗ್ ಆ್ಯಂಡ್ ಸ್ನೂಕರ್ ಆ್ಯಂಡ್ ಈವನ್ ಹಾಸ್ಟೆಲ್ ಪೀಪಲ್ ಕೂಡ ದೇ ಕಂಡಕ್ಟೆಡ್ ಫ್ಯೂ ಗೇಮ್ಸ್ ಆ್ಯಂಡ್ ಶಾಕಿಂಗ್ಲಿ ವಿ ವನ್. I'll tell you why I'm shocked, okay, because starting ಒಂದು 2-3 rounds they were asking this Hollywood questions like Hollywood movie related, and they also asked us about UK and US politics and all. So we were really weak at that. Now first 2-3 round ಅಲ್ಲಿ lead ಅಲ್ಲಿ ಇರಲಿಲ್ಲ. Then there was like few games, treasure hunt, ಹಂಗೆ collect the
ಏನೋ ಸ್ಯಾಂಪಲ್ಸ್ ಏನೇನೋ ಇತ್ತು, ಐ ಡೋಂಟ್ ನೋ ದ ನೇಮ್ಸ್, ಬಟ್ ಅದರಲ್ಲೆಲ್ಲ ನಾವು ಲೀಡ್ ತೊಗೊಂಡು ವಿ ವನ್ ಇಟ್. ಸೊ ಚೆನ್ನಾಗಿತ್ತು, ಓವರ್ ಆಲ್ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ನೀವೇನಾದರೂ ಕ್ರಾಬಿ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದರೆ ಈ ಹಾಸ್ಟೆಲ್ಗೆ ಹೋಗಿ, ದೇ ಆರ್ ರಿಯಲಿ ಗುಡ್. ಆ್ಯಂಡ್ ನಾಳೆ ವಿ ಹ್ಯಾವ್ ಅ ಅರ್ಲಿ ಡೇ ಗೈಸ್, ದರ್ ಇಸ್ ಅ 4 ಐಲ್ಯಾಂಡ್ ಟ್ರಿಪ್. ಸೊ ಸೈನಿಂಗ್ ಆಫ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.